Hi everyone, this is Anil from UBD College in Davangere. I am going to reveal this book of The Business of the 21st Century. The Business of the 21st Century is written by the Robert T. Kiyosaki. Also, he is written by the Rich Dad and Poor Dad. The Kiyosaki have a three rule of business. The first one rule is the rule have changed. Navigating troubles, time to taking, raise unemployment. Overcoming financial insecurity in the changing of world, confronting the new century's unique challenge. ಅಂದರೆ ಮೊದಲನೇ ನಿಯಮ ಏನಪ್ಪ ಬದಲಾವಣೆ ಎಂದರೆ ನಮ್ಮ ಸಮಯ ಬೇರೆ ಕಡೆ ನೆಗೆಟಿವ್ ಆಗಿ ಹೋಗುತ್ತಿರುವುದನ್ನು ತಡೆದು ಅದನ್ನು ಕ್ಲೀನಾಗಿ ನಾವು ಬಳಸ್ಕೊಂಡ್ರೆ ನಿರುದ್ಯೋಗವನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ಈ ಎರಡನೇ ಪಾಯಿಂಟ್ ಅಂದರೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ಆರ್ಥಿಕ ಭದ್ರತೆಯನ್ನು ನಿವಾರಿಸುವುದು. ಈಗ ಬದಲಾಗ್ತಿರೋ ಜಗತ್ತಿನ ನಾವು ಹಾಗೆ ಬದಲಾಗ್ತಾ ಹೋಗ್ತಿರ್ಬೇಕು. ಹಾಗೆ ನಮ್ಮ ಮನಿ ಬ್ಯಾಕ್ಗ್ರೌಂಡು ಕೂಡ ಬದಲಾಗ್ತಾನೆ ಹೋಗ್ತಾ ಇರಬೇಕು. ಯಾವಾಗಲೂ ಅರ್ನ್ ಮಾಡ್ತಾ ಹೋಗ್ತಿರ್ಬೇಕು. ಹೊಸ ಶತಮಾನಗಳ ವಿಶಿಷ್ಟ ಸವಾಲುಗಳನ್ನು ಎದುರಿಸುವುದು ಅಂದರೆ ಈಗ ಬರ್ತಾ ಇರುವಂಥ ಸೆಂಚುರೀಸ್ನ ಪ್ರತಿ ಒಂದು ದಿನವೂ ಒಂದೊಂದು ಥರ ಚಾಲೆಂಜ್ ಬರ್ತಾ ಇರುತ್ತೆ. ಸೊ ಅವನ್ನೆಲ್ಲ ನಾವು ಎದುರಿಸ್ಕೊಳ್ತಾ ಹೊಸ ಸವಾಲುಗಳನ್ನು ಎದುರಿಸ್ಕೊಳ್ತಾ ಹೋದರೆ ವಿಲ್ ಬಿ ಮೋರ್ ಸಕ್ಸಸ್ ಆಫ್ ನೆಕ್ಸ್ಟ್ ಫ್ಯೂಚರ್. ರೂಲ್ ನಂಬರ್ 2, ಡಿಸ್ಕವರ್ ದ ಸಿಲ್ವರ್ lining. Creativity surger of the economic slowdown. 75% of all adults prefer self-employment. Economic downturns suffer entrepreneurship. Third point is swapping jobs is not switching quadrant. Fourth is know your core financial value. ಅಂದರೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಬೆಳ್ಳಿ ರೇಖೆಯ ಅನ್ವೇಷಣೆ ಅಂತ ಅನ್ವೇಷಿಸಿ. ಆರ್ಥಿಕತೆಯು ನಿಧಾನವಾಗುತ್ತಿದ್ದಂತೆ ಸೃಜನಶೀಲತೆ ಹೆಚ್ಚಾಗುತ್ತದೆ. ನಮ್ಮ ಆರ್ಥಿಕತೆ ನಿಧಾನವಾಗುತ್ತಿದ್ದಂತೆ ನಾವು ಸೃಜನಶೀಲರಾಗುತ್ತೇವೆ. ಈಗ ಬರ್ತಿರೋ ಜನ್ರೇಷನ್ ಹೇಗಪ್ಪ ಅಂದರೆ ಸ್ವಯಂ ಉದ್ಯೋಗವನ್ನು ನಾವು ಮಾಡ್ಕೋಬೇಕು, ಬೇರೆ ಅಡಿಯಾಳಾಗಿ ಕೆಲಸ ಮಾಡೋದು ಮತ್ತು ಬೇರೆಯವ್ರ ಅಂಡರಲ್ಲಿ ನಾವು ವರ್ಕ್ ಮಾಡೋದು, ಆ ರೀತಿ ಈಗಿನ ಜನ್ರೇಷನ್ ಇಚ್ಛೆ ಪಡೋದಿಲ್ಲ. ಹಾಗೆ ಫೋರ್ತ್ ಒಂದು ಏನಪ್ಪ ಅಂದರೆ ಆರ್ಥಿಕತೆ ಹಿಂಜರಿತಗಳು ಉದ್ಯಮಶೀಲತೆಯನ್ನು ಉಚ್ಚರಿಸುತ್ತದೆ. ಥರ್ಡ್ ರೂಲ್ ಏನಪ್ಪ ಅಂದರೆ ಉದ್ಯೋಗಗಳ ವಿನಿಮಯ ಮಾಡಿಕೊಳ್ಳುವುದು, ಕಾಂಟ್ರಾಕ್ಟ್ಗಳನ್ನು ಬದಲಿಸುವಂತಿಲ್ಲ. ಹಾಗೆ ಫೋರ್ತ್ ಒಂದು ಏನಪ್ಪ ಅಂದರೆ ನಮ್ಮ ಪ್ರಮುಖ ಹಣಕಾಸಿನ ಮೌಲ್ಯಗಳನ್ನು ನಾವು ತಿಳಿದಿರಬೇಕಾಗುತ್ತೆ. ಹಾಗೆ ನಾವು ಎಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗಿರುತ್ತದೆ. ರಾಬರ್ಟ್ ಟಿ ಕಿಯೋಸಾಕಿ ಅವರು ಇನ್ನೊಂದು ಏನಪ್ಪ ಹೇಳಿದ್ದಾರೆ ಅಂದರೆ ಲೇನರ್ ಇನ್ಕಮ್ ವರ್ಸಸ್ ರೆಸಿಡಿಯಲ್ ಇನ್ಕಮ್. ಇಲ್ಲೇನಪ್ಪ ಅಂದರೆ ESBI ಅಂತ ಇರುತ್ತೆ. ಇ ಅಂದರೆ ಎಂಪ್ಲಾಯಿ, ಎಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ಡು, ಬಿ ಅಂದರೆ ಬಿಸ್ನೆಸ್ ಓನರು, ಐ ಅಂದರೆ ಇನ್ವೆಸ್ಟರು. ರಾಬರ್ಟ್ ಟಿ ಕಿಯೋಸಾಕಿ ಅವರು ಇಲ್ಲಿ ಕ್ಲಿಯರಾಗಿ ನಮಗೆ ಹೇಳಿದ್ದಾರೆ ಏನಪ್ಪ ಅಂದರೆ ಎಂಪ್ಲಾಯ್ಸ್ ಯು ಎಕ್ಸ್ಚೇಂಜ್ ಯುವರ್ ಟೈಮ್ ಆ್ಯಂಡ್ ಎಫರ್ಟ್ ಆನ್ ಆ್ಯನ್ ಇನ್ಕಮ್ ಯುವರ್ ಡಿಡ್ ನಾಟ್ ವರ್ಕ್ ಟು ಡೂ ನಾಟ್ ಗೆಟ್. ಇಲ್ಲಿ ಇ ಅಂದರೆ ಯು ವರ್ಕ್ ಫಾರ್ ಮನಿ ಅಂತ ಅರ್ಥ ಆಗುತ್ತೆ. ಆಮೇಲೆ ಎಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್, ಯು ವರ್ಕ್ ಫಾರ್ ಯುವರ್ ಸೆಲ್ಫ್ ಬಟ್ ಯು ಕ್ಯಾನ್ ಟೇಕ್ 6 week ಹಾಲಿಡೇಸ್ ಆ್ಯಂಡ್ ಯು ಕ್ಯಾನ್ ಬಿಸ್ನೆಸ್ ಕೀಪ್ ಆನ್ ಗೋಯಿಂಗ್ ವಿತೌಟ್ ಯು. ಇಲ್ಲಿ ಇ ಮತ್ತು ಎಸ್ನ ಆ್ಯಕ್ಟಿವ್ ಅಂತ ಕರೆದ್ರೆ, ಇಲ್ಲಿ ಪ್ಯಾಸಿವ್ ಅಂದರೆ ಮನಿ ವರ್ಕಿಂಗ್ ಫಾರ್ ಯು. ಇಲ್ಲಿ ರಾಬರ್ಟ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ದುಡ್ಡು ನಮಗೋಸ್ಕರ ಕೆಲಸ ಮಾಡಬೇಕು, ನಾವು ದುಡ್ಡಿಗೋಸ್ಕರ ಕೆಲಸ ಮಾಡಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಬಿಗ್ ಬಿಸ್ನೆಸ್ ಮ್ಯಾನ್ ಪ್ಯಾಸಿವಲ್ಲಿ ಏನಪ್ಪ ಅಂದರೆ ಮನಿ ನಮಗೋಸ್ಕರ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮನಿ ವರ್ಕಿಂಗ್ ಫಾರ್ ಯು. ಬಿಗ್ ಬಿಸ್ನೆಸ್ ಮ್ಯಾನ್, ಬಿ ಅಂದರೆ ಬಿಗ್ ಬಿಸ್ನೆಸ್ ಮ್ಯಾನ್, ದೋಸ್ ಪೀಪಲ್ ವರ್ಕಿಂಗ್ ಹಾರ್ಡ್ ಫಾರ್ ದೆಮ್ ಟು ಜನರೇಟ್ ದೆಮ್ ಇನ್ಕಮ್. ಅಂದರೆ ಇಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಏನಪ್ಪ ಅಂದರೆ ಹಾರ್ಡ್ ವರ್ಕ್ ಮಾಡಿಬಿಟ್ಟು ತಮ್ಗೆ ಬೇಕಾಗಿರುವಂಥ ಮನಿ ಹಾಗೆ ತಮ್ಮ ಇನ್ಕಮನ್ನು ಅವರು ಓನಾಗಿ ಜನ್ರೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಐ ಮೀನ್ಸ್ ಇನ್ವೆಸ್ಟರ್. ದೇ ಆರ್ ದ ಪೀಪಲ್ ದಟ್ ಹ್ಯಾವ್ ದ ಮನಿ ವರ್ಕಿಂಗ್ ಹಾರ್ಡ್ ಫಾರ್ ದೆಮ್ ಪ್ಲೇ ಅ ಗೋ ಆಫ್ ದ ಲೈಫ್ ಆಫ್ ಎ ಗುಡ್ ಲೈಫ್. ಇಲ್ಲಿ ಇನ್ವೆಸ್ಟರ್ ಲೈಫ್ನ ತುಂಬ ಬೆಸ್ಟ್ ಲೈಫ್ ಅಂತ ರಾಬರ್ಟ್ ಅವರು ಹೇಳ್ತಿದ್ದಾರೆ. ಏನಕ್ಕಂದರೆ ಇಲ್ಲಿ ಅವರು ಮನಿನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಮುಗೀತು, ಅವರಿಗೆ ಬೇರೆ ಏನು ಸ್ಟ್ರೆಸ್ ಇರಲ್ಲ. ಯಾಕಂದರೆ ಮನಿ ಅವರಿಗೆ ಇನ್ನೂ ಮನಿ ಡಬಲ್ ಆಗ್ತಾನೆ ಇರುತ್ತೆ. ನಾವೀಗ ಒಂದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದರೆ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತಲ್ಲ, ಆ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಮನಿ ನಮಗೆ ಅರ್ನ್ ಮಾಡಿಕೊಡುತ್ತೆ ಅಂತ ಇವರು ರಾಬರ್ಟ್ ಅವರು ಹೇಳ್ತಿದ್ದಾರೆ. ಬಿ ಆ್ಯಂಡ್ ಐನಲ್ಲಿ ಟೀಮ್ ವರ್ಕ್ ಇರುತ್ತೆ. ಅಂದರೆ ಅದರಲ್ಲಿ ಟೀಮ್ ವರ್ಕ್ ಇರುತ್ತೆ, ಹಾಗೆ ಅನ್ಲಿಮಿಟೆಡ್ ಇನ್ಕಮ್ ಬರುತ್ತೆ. ಬಟ್ ಆದರೆ ಇಲ್ಲಿ ಇ ಆ್ಯಂಡ್ ಎಸ್ನಲ್ಲಿ ಇಂಡಿವಿಜುವಲ್ ಎಫರ್ಟ್ ಹಾಕಬೇಕಾಗುತ್ತೆ. ಆಮೇಲೆ ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸೊ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಸೊ ಅದಕ್ಕಾಗಿ ರಾಬರ್ಟ್ ಟಿ ಕಿಯೋಸಾಕಿ ಅವರು ಏನು ಹೇಳಿದ್ದಾರೆ ಅಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಗೋಡನ್ ಕಟ್ಬಿಟ್ಟು ಅಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹಾಗೆ ಅಸೆಟ್ಸ್ನ ಖರೀದಿ ಮಾಡಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ನ ಚೂಸ್ ಮಾಡಿದ್ರೆ ಅಲ್ಲಿ ನಾವು ಒಳ್ಳೆಯ ರೀತಿಯ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ.
ಏನಪ್ಪ ಹೇಳ್ತಾರೆ ಅಂದರೆ ರಾಬರ್ಟ್ ಕಿಯೋಸಾಕಿ ಅವರು ದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಫರ್ ಟು ರೆಡಿಮೇಡ್ ಬಿಸ್ನೆಸ್ ಸಿಸ್ಟಮ್ ಇನ್ ಎನಿ ಒನ್ ವಾಂಟಿಂಗ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಫೈನಾನ್ಷಿಯಲ್ ಫ್ಯೂಚರ್. ಅಂದರೆ ಇವರು ಏನು ಹೇಳ್ತಾರೆ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರೆಡಿಮೇಡ್ ಬಿಸ್ನೆಸ್ ಇದ್ದ ಹಾಗೆ, ನಾವು ಬಿಸ್ನೆಸ್ ಆಲ್ರೆಡಿ ರೆಡಿ ಆಗಿದೆ, ನಾವು ಹೋಗಿ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದರೆ ನಾವು ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಬೋದು ಅಂತ ರಾಬರ್ಟ್ ಟಿ ಕಿಯೋಸಾಕಿ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಫಾರ್